ಸೊ ಡಿಲೀಟ್ ಆಗಿರೋಂಥ ಮೆಸೇಜ್ಗಳನ್ನ ನೀವು ನೋಡಬೇಕಂದ್ರೆ ಜಿ ಬಿ ವಾಟ್ಸಪ್ಪೇ ನಿಮಗೆ ಬೇಕಾಗಿಲ್ಲ. ಅದಕ್ಕೆ ನಿಮಗೆ ಆಲ್ಟರ್ನೇಟಿವ್ ಆಪ್ಷನ್ ಕೂಡ ಇರುತ್ತೆ. ಆ್ಯಂಡ್ ಆ ಆಪ್ಷನನ್ನು ಯಾವ ಥರ ಯೂಸ್ ಮಾಡ್ಕೋಬೇಕಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮಗೆ ಮೆಸೇಜನ್ನು ಕಳಿಸಿ ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ. ಬಟ್ ಅವ್ರು ಏನು ಮೆಸೇಜ್ ಕಳಿಸಿದ್ರು ಅಂತ ನಿಮಗೆ ಗೊತ್ತಾಗಲ್ಲ. ಅದನ್ನು ನೀವು ತಿಳ್ಕೊಬೇಕಂದ್ರೆ ಅವ್ರಿಗೆ ಕೇಳ್ತೀರಾ, ಬಟ್ ಅವರಂತೂ ಹೇಳೋದಿಲ್ಲ. ಆದರೆ ನೀವೇ ಅದನ್ನು ತಿಳ್ಕೊಬೋದು ಹೇಗೆ ಅಂತ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ ಆಗಿದೆ. ಯಾರು ಕೂಡ ಈ ಒಂದು ವಿಡಿಯೋನ ಮಿಸ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ನ ನೇಮನ್ನು ನೀವು ಸರ್ಚ್ ಮಾಡಿ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮೊಬೈಲಲ್ಲಿ. ಇಲ್ಲಿ ಓಪನ್ ಅಂತ ನಾನು ಕೊಡ್ತೀನಿ. ಆಲ್ರೆಡಿ ನಾನು ಇದನ್ನ ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ನೋಡ್ಬೋದು ವೀವ್ ಡಿಲೇಟೆಡ್ ಮೆಸೇಜ್ ಅಂತ ಇದೆ. ಆ್ಯಂಡ್ ವೀವ್ ಡಿಲೇಟೆಡ್ ಮೆಸೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಿಮಗೆ ಡಿಲೇಟ್ ಮಾಡಿರುವಂಥ ಎಲ್ಲ ಒಂದು ಮೆಸೇಜ್ಗಳಲ್ಲಿ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ನಿಮಗೆ ಇಮೇಜ್ ಕೂಡ ಕಾಣಿಸುತ್ತೆ ಡಿಲೇಟ್ ಆಗಿರೋದು. ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೀವು ಸ್ಟೇಟಸ್ ಕೂಡ ನೀವು ಸೇವನ್ನು ಮಾಡ್ಕೋಬೋದು. ನಿಮ್ಮ ಒಂದು ಮೊಬೈಲಲ್ಲಿ ಯಾರ್ಯಾರೆಲ್ಲ ಸ್ಟೇಟಸ್ ಹಾಕಿರ್ತಾರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಇದು ಡೌನ್ಲೋಡ್ ಆಗುತ್ತೆ. ಆ್ಯಂಡ್ ನಿಮಗೆ ಇನ್ನೂ ಕೂಡ ತುಂಬ ಆಪ್ಷನ್ಗಳಿದ್ದಾವೆ, ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.